ಬಿಟ್ಕೊಂಡು ಈ ರೀತಿ ಚಿಂತೆ ಮಾಡ್ತಾ ಕೂಳ್ತಾರೆ. ಹೋದ ನಂತರ ನಮ್ಮ ಮಗ ವಾಪಸ್ ಬರ್ತಾಳೆ. ಇದೆಲ್ಲ ಚಿಂತೆ ಬಿಟ್ಟು ಆದಷ್ಟು ಬೇಗ ನಮ್ಮ ಮಗನಿಗೊಂದು ಮದುವೆ ಮಾಡಿ ಮಾಡಿ ಕಳಿಸ್ಬಿಡೋಣ. ನೋಡಿ 3 ದಿವಸ ಆಯ್ತು, ಹೊಟ್ಟೆ ಏನಿಲ್ಲ, ಸ್ವಲ್ಪ ಹಾಲನ್ನಾದ್ರೂ ಕುಡೀರಿ. ಮಾದೇವಿ, ಮಗ ಮಹಂತೇಶರಿಂದ ಈ ಮನೆತನದ ಮಾನ ಮಣ್ಣು ಪಾಲಾಗಿ ಇಡೀ ಮನೆಯಲ್ಲೇ ಸ್ಮಶಾನ ಆಗಿರ್ತದೆ. ಪಾಪ ರುದ್ರ ತನ್ನ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಅಂತ ಮಗಳನ್ನು ಕೊಟ್ಟು ನಮ್ಮ ಮನೆತನದ ಮಾನವನ್ನು ಕಾಪಾಡಿದ ಆ ಪುಣ್ಯಾತ್ಮ ಋಣ ಯಾವ ಕಾಲಕ್ಕೂ ತೀರಿಸಲು ಸಾಧ್ಯವಿಲ್ಲ, ಯಾವ ಕಾಲಕ್ಕೂ ತೀರಿಸಲು ಸಾಧ್ಯವಿಲ್ಲ. ಹಾಗಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಬಾರದಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಕುಳಿತುಕೊಂಡು ನಾನೊಂದು ನಿರ್ಧಾರ ಮಾದೇವಿ, ನಾನೊಂದು ಪ್ರಶ್ನೆನ ಕೇಳ್ತೀನಿ, ಉತ್ತರ ಕೊಡ್ತೀಯ? ನಾನು ನಿನಗೇನಾಗಬೇಕು? ವಿಚಿತ್ರವಾದ ಪ್ರಶ್ನೆ. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅಂದ್ರೆ ನನ್ನ ದೇವರು. ಪತಿಯಾಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕಾದ್ದು ಸತಿಯ ಧರ್ಮ. ಒಂದು ವೇಳೆ ಆ ಆಜ್ಞೆಯನ್ನು ನಿರಾಕರಿಸಿ ನಡೆದಿದ್ದೆ ಅಂದ್ರೆ ಅಂತವರ ಸತಿನೇ ಅಲ್ಲ, ಪತಿಗೆ ದ್ರೋಹ ಬಗೆದ ಸತಿ ದ್ರೋಹ. ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು. ಅಲ್ಲದೆ ನಿಮ್ಮ ಮಾತಿನ ಮರ್ಮ ತಿಳಿಯದೆ ವಚನ ಕೊಟ್ಟು ವಚನ ಹೀರಳಾದರೂ ಕೂಡ ನಿಮ್ಮ ಮಾತು ಬಂದರೆ ಅದು ತಿಳಿಸಿದ್ರೆ ನಾನು ಮಾಡ್ಕೊಳ್ಳೋಕೆ ಸಾಧ್ಯ. ಅದೇ ಈ ಕಡೆ ನಿಮಗೆ ಹೇಳಿದೆ, ಪತಿ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಬೇಕಾದ್ದು ಸತಿಯ ಧರ್ಮ. ಹೀಗಿರಬೇಕಾದ್ರೆ ನನ್ನ ಮನಸ್ಸೊಳಗಿನ ಮರ್ಮವನ್ನು ತಿಳಿದುಕೊಂಡು ಮಾಡೋದಾದ್ರೂ ಏನೇ ಇದೆ. ನನ್ನ ಮಾತನ್ನ ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳ್ದ. ನಡೆಸ್ಕೊಡ್ತೀನಿ, ನಡೆಸ್ಕೊಡ್ತೀನಿ. ನನ್ನ ಹೆತ್ತ ತಂದೆ ತಾಯಿ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ. ಪತಿ ಭಕ್ತಿಯಿಂದ ಸತಿಯಾದವಳು ನೀನು ಈ ಹಾಲನ್ನ ನನ್ನ ಕುಡಿಯೋದಕ್ಕೆ ಅಂತ ಹೇಳ್ತಿದ್ದೆ. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಈ ಹಾಲನ್ನ ನಿನ್ನ ಮಗ ಕುಡಿಬೇಕು. ಆದ್ರೆ ಕುಡಿಯುವ ಹಾಲಿನಲ್ಲಿ ವಿಷಾದ ಬೆಂಕಿ ನಿನ್ನ ಮಗನನ್ನು ಹೊರ ತೆಗೆದುಕೊಳ್ಳಬೇಕು. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಂಖ್ಯಿಸಲಿದ ನಿನ್ನ ಕರುಳಿನ ಸಂಕಟ ಏನು ಅಂತ ನನಗೆ ಚೆನ್ನಾಗಿತ್ತು. ಆದರೆ ಏನು ಮಾಡೋದು, ಈ ಮನೆತನದ ಮಾನ ಉಳಿಸಿಕೊಳ್ಳುವ ಸಲುವಾಗಿ ನೀನು ನಿನ್ನ ಮಗನನ್ನು ಬಲಿ ತೆಗೆದುಕೊಳ್ಳಬೇಕು. ಚಿಂತೆ ಇಲ್ರಿ. ದೈವ ಪರೀಕ್ಷಿಸಲೆಂದೇ ನಿಂತಾಗ ಭಕ್ತ ಶ್ರೀಯಾಳನ ಹೆಂಡತಿ ಸತ್ಯ ಹರಿಶ್ಚಂದ್ರನ ಹೆಂಡತಿ ತಮ್ಮ ಮಕ್ಕಳನ್ನ ಕೊಲ್ಲಲಿಡುವ ಹಾಗೆ ಈ ಮನೆತನದ ಮಾನ ಉಳಿಸಿಕೊಳ್ಳುವ ಸಲುವಾಗಿ ನೀನು ನಿನ್ನ ಮಗನನ್ನು ಬಲಿ ತೆಗೆದುಕೊಳ್ಳಲೇಬೇಕು. ಮಗನೆಂಬ ಮಮಕಾರನ ಮರೆತು ಬಿಡೆ. ಈ ಮನೆತನದ ಮಾನ ಉಳಿಸಲು ಬಂದಾಗೋ ನೋಡು, ನನ್ನ ಒಂದೇ ಒಂದು ಮಾತು, ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ನಾನು ಯಾವುದು ಮೆಚ್ಚ
ವಂಚಿಸಲಿ, ಯಾವನು ತಿರಸ್ಕರಿಸಲಿ. ಮಗ ಮತ್ತು ಮಾಂಗಲ್ಯ ನನಗೆ ಸ್ವೀಕರಿಸಲಿ, ಯಾವನು ತಿರಸ್ಕರಿಸಲಿ. ಆದರೂ ಸತಿ ಧರ್ಮದಲ್ಲಿದ್ದು ನಾನೊಂದು ಮಾತು ಕೇಳುತ್ತೇನೆ. ಮಗ ಹೋದರು ಮಾಂಗಲ್ಯ ಬೇಕು. ಮಗ ಹೋದರು ಮಾಂಗಲ್ಯ ಬೇಕು. ಹೆಣ್ಣಿನ ಸ್ಥಾನದಲ್ಲಿ ನಿಂತು ಸತ್ಯ ಮಾತನಾಡಿದೀಯ. ನೋಡು, ಈಗ ನಮ್ಮ ಮಗ ಬರುವ ಹೋಗ್ತಾನೆ. ಇಂದು 10 ಮುಳುಗುವುದರೊಳಗಾಗಿ ನೀನು ನಿನ್ನ ಮಗನನ್ನು ಬಲಿ ತೆಗೆದುಕೊಳ್ಳು. ಒಂದು ವೇಳೆ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳದೆ ಹೋದರೆ ನಾನು ಬಲಿಯಾಗಬೇಕಾಗುತ್ತದೆ. ಯಾವುದನ್ನ ಉಳಿಸಿಕೊಳ್ತೀಯೋ, ಯಾವುದನ್ನ ಕಳೆದುಕೊಳ್ಳುತ್ತೀಯೋ ನಿನಗೆ ಬಿಟ್ಟಿತ್ತು. ಒಂದು ವೇಳೆ ನಮ್ಮಿಬ್ಬರನ್ನ ಉಳಿಸಿ ನೀನೇನಾದರೂ ಮಾಡಿಕೊಂಡೆ ಆದರೆ ನಿನಗೆ ನಾನು ಹಿಂತಿರುಗಿ ಬರೋಷ್ಟರಲ್ಲಿ ಮನೆಯಲ್ಲಿ ಮಗನಿಗೆ ಬಾರ್ದು ಮಗನ ಹೆಣ ಇರಬೇಕು. ನಾನು ಹಿಂತಿರುಗಿ ಬರೋಷ್ಟರಲ್ಲಿ ಮನೆಗೆ ಮಗ ಇರಬಾರದು, ಮಗನ ಹೆಣ ಇರಬೇಕು. ಈ ಮಾತು ತಪ್ಪಿದೆ ಆದಲ್ಲಿ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನದಲ್ಲ. ಬ್ರಹ್ಮ ಎಷ್ಟೊಂದು ವಿಚಿತ್ರವಾಗಿ ಬಂದಿರಪ್ಪ ನನ್ನ ಹಣೆ ಬರ. ಅದಕ್ಕೆ ಹೇಳಬೇಕು, ಹಣೆ ಬರ ಬ್ರಹ್ಮ ಯಾರಿಂದಲೂ ತಪ್ಪಿಸಕ್ಕಾಗೋದಿಲ್ಲ ಅಂತ. ಬ್ರಹ್ಮ ಹಸಿ ಮಾಂಸದ ಮುದ್ದೆ ನನ್ನ ಹೊಟ್ಟೆಯಲ್ಲಿ ಕಟ್ಟಿದೆ. ಆದರೆ ಹಸಿ ಮಾಂಸ ರಣ ಹತ್ತುಗಳ ಕಣ್ಣು ಬಿಡಲಾರದಂತೆ ನನಗೆ ಕಟ್ಟಾಪಣೆ ಹಾಕಿದೆ. ಮತ್ತೆ ಅದೇ ಹಸಿದ ಮಾಂಸ ತಿನ್ನಲು ನನ್ನನ್ನೇ ಹಸಿದ ಹುಲಿಯನ್ನಾಗಿ ಮಾಡಿದೆ. ಹಸಿದ ಮಾಂಸ ತಿಂದರೆ ವಿಷವೆಂದು ನನಗೆ ಗೊತ್ತು. ತಿನ್ನದೇ ಇದ್ದರೆ ನರಕಕ್ಕೆ ನಾನೆಂದು ಕಟ್ಟಾಪನೆ ಕಟ್ಟಿದೆ.
ಇಲ್ಲ ಮಾಡ್ತಾರೆ ಮತ್ತೆ ಏನು ಸತ್ಯ ದ್ರೋಹಿಗ ಆಯ್ತು ಸತ್ಯ ಧರ್ಮ ಪಾಲಿಸಲೇಬೇಕು. ದೇವಿ, ನನ್ನ ಮಗನಿಗೆ ವಿಷ ಹಾಕುವುದಕ್ಕೆ ಎಲ್ಲರೂ ಸಿದ್ಧತೆ ಮಾಡುತ್ತೆ. ನೋಡು, ನೀನಿದ್ದದ್ದೇ ನಿಜವಾದರೆ ಆ ಹಾಲಿನಲ್ಲಿ ಇರುವ ವಿಷ ಅಮೃತವಾಗಬೇಕು. ನನ್ನ ಮಗನ ಕುಡಿದ ಹಾಲು ಅಮೃತವಾಗಬೇಕು. ಅಂದರೆ ಈ ಜಗತ್ತಿನಲ್ಲಿ ನೀವಿದ್ದಾನೆ. ಇಲ್ಲವಾದರೆ ನೀನು ಈ ಜಗತ್ತಿನಲ್ಲಿ ಇಲ್ಲ ಎಂದು ತಿಳ್ಕೊಳ್ಳುತ್ತೇನೆ. ಅಮ್ಮ ಮಾದೇಶ, ಈಗ ಬಂದಿರಪ್ಪ? ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕಿರಪ್ಪ, ಸುಮ್ಮನೆ ಹಾಲು ಹಾಕ್ತೀರಿ, ಹಾಲು ಕುಡಿತೀರಿ. ಏನಮ್ಮ ನೀನು ನನ್ನ ಹಾಲು ಕುಡಿಸಿ 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 ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರ. ಅಮ್ಮ ನಾನು ನಿನ್ನ ಹತ್ರ ಒಂದೇನೋ ಸತ್ಯ ಮಾತಾಡಬೇಕು. ಮೊದಲು ಹಾಲು ಕುಡಿಯುವ, ಹಾಲು ಕುಡಿದ ನಂತರ ನೀ ಎಲ್ಲ ವಿಷಯ ಕೇಳ್ತಂತೆ. ಅಲ್ಲಮ್ಮ ನೀನು ಎಷ್ಟು ಕೆಟ್ಟೋಳಮ್ಮ ನೀನು. ಇವತ್ತು ನಾನು ಹುಟ್ಟಿದಪ್ಪ ಅದು ನಿನಗೆ. ಹೌದಪ್ಪ, ಅದಕ್ಕಾಗಿ ಇವತ್ತು ಪ್ರೀತಿಯಿಂದ ನಿನಗೆ ಹಾಲು ಕೊಡ್ತಾ ಇದ್ದೀನಪ್ಪ. ಮಾತೇಶ, ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ವಿಯಪ್ಪ, ಪುಣ್ಯ ಮಾಡಿದ್ವಿ. ನನ್ನಂತ ತಾಯಿ ಜಗತ್ತಿನಲ್ಲಿ ಬೇಕಾದಷ್ಟು ನೀನು ನೋಡಿರಬಹುದು. ಆದರೆ ಹಾಲಲ್ಲಿ ವಿಷ ಹಾಕೋ ತಾಯಿನ ನೀನು ಕಂಡಿರ್ಲಿಕ್ಕಿಲ್ಲಪ್ಪ. ಮಂದೇಶ, ಏನ್ ಮಾತಾಡ್ತಿದ್ದ? ಹಾಲು ಹಾಲು ಕುಡಿ ಅಂತ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಒಂದ್ಸಲ ಹೇಳಿದ್ವಿ ನಿನಗೆ, ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಳಕಾಗೋದಿಲ್ಲ ಅಂತ. ಹೂನಮ್ಮ, ಅದು ಅಮೃತನೇ. ಅದಕ್ಕಾಗಿ ನೀನು ವಿಷ ಕೊಟ್ಟರು ಕೂಡ ಅದು ಅಮೃತ ಅಂತಾನೆ ಕುಡಿತಿದ್ದಾರ. ಆಯ್ತಪ್ಪ, ಹಾಲು ಕುಡಿದ್ಯಾ ಹಾಗಾದ್ರೆ? ಅಮ್ಮ, ಆದ್ರೆ ನಾನು ನಿನ್ನ ಹತ್ರ ಏನೋ ಒಂದು ಸ್ವಲ್ಪ ಮಾತಾಡ್ತೀನಿ. ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಯಾವುದಕ್ಕ ಅಂತ ಅದು ಯಾರು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಇವತ್ತು ನಾನು ಹುಟ್ಟೋದೇ ಬೇರೆ. ಆ ವಿಷಯ ಪ್ರಸ್ತಾವನೆ ಮಾಡಬೇಕಾ ಮಾಡಬಾರ್ದಾ? ಬಟ್ ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಹೇಳ್ತೀನಮ್ಮ. ಏನಂತ ಕ್ಷಮಿಸಪ್ಪ, ಏನಂತ ನಿನಗೆ ಆಶೀರ್ವಾದ ಮಾಡಲಿ. ಮಾತೇಶ, ನಿನ್ನ ಮನಸ್ಸಿನಲ್ಲಿರುವ ಮಾತು ಯಾವುದು ಅಂತ ನನಗೆ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅದು ಯಾವ ಮಾತಪ್ಪ? ಅದೇ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ರುದ್ರ ಅವು ಆ ಮಗಳ ನಾನೇ ಕೆಡಿಸ್ಬಿಟ್ಟೆ ಅಮ್ಮ. ಆದರೆ ಒಂದು ಸತ್ಯ, ನಾನು ಇಷ್ಟು ಏನ್ ತಪ್ಪು ಗೊತ್ತಿಲ್ಲ.
ನನ್ನ ಕಟ್ಕೊಂಡು ನಿಂತಿನ ಬಿಟ್ಟು ಯಾವ ಹೆಣ್ಣು ನೋಡೋಣಮ್ಮ, ಯಾವ ಹೆಣ್ಣು ಬಂದು ಕೂಡ ಅವಳ ನಮ್ಮ ಕೈಗೆ ತಾಯಿ ಅಂತ ನೋಡ್ತೀನಮ್ಮ. ಆದ್ರೆ ನನಗೆ ಕ್ಷಮಿಸಮ್ಮ. ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣುತ್ತಿಲ್ಲ ಎಂದು ತಿಳಿಯುತ್ತ ನೀನು ಗೊತ್ತಿರೋ ಅಂತ ನೀನು ಅನ್ಕೊಂಡ್ರೆ ಅದು ಯಾವುದು ಗೊತ್ತಿಲ್ಲಪ್ಪ. ನೀನು ಹೇಳ್ತಾ ಇರೋ ಮಾತಿಂದ ಹೇಳ್ತಾ ಇದ್ದೀನಿ ನೋಡು. ನೀ ಎಲ್ಲ ಮಾಡಿದ ತಪ್ಪನ್ನ ನಾನು ಕ್ಷಮಿಸ್ತೇನೆ. ಮೊದಲು ಹಾಲು ಆಯ್ತಮ್ಮ, ಹೇಳ್ತಂದ್ರೆ ಹಾಲು ಕುಡಿದ್ಬಿಟ್ಟಿಮ್ಮ. ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಹಾಲು ಹಾಗೆ ಕುಡ್ಬಿಡ್ತೀನಮ್ಮ. ನಿನಗೆ ಕ್ಷಮಿಸಿದ್ದೀನಪ್ಪ, ಹಾಲು ಕುಡಿಯಪ್ಪ. ಅಮ್ಮ, ಈಗ ಹಾಲು ಕುಡಿದಲ್ಲಮ್ಮ, ಆಶೀರ್ವಾದ ಮಾಡಬೇಕ? ಏನಂತ ಆಶೀರ್ವಾದ ಮಾಡಬೇಕು? ದೈವ ದೂರವಾದರೆ ದೇವರು ಕಾಪಾಡಲಾರ. ನಾನು ಹೆತ್ತ ತಾಯಿ ನಿನ್ನ ಪಾಲಿಗೆ ದೇವರಾದರೂ ನಿನ್ನನ್ನು ಕಾಪಾಡಲಾಗುವುದಿಲ್ಲಪ್ಪ, ನಿನ್ನನ್ನು ಕಾಪಾಡಲಾಗುವುದಿಲ್ಲ. ನಿನಗೇನಂತ ಆಶೀರ್ವಾದ ಮಾಡಬೇಕಪ್ಪ? ನಾನು ನಿನ್ನ ಪಾಲಿಗೆ ಆಶೀರ್ವಾದ ಮಾಡೋದಕ್ಕೆ ನಿನ್ನ ಪಾಲಿಗೆ ನಾನು ತಾಯಿ ಅಲ್ಲಪ್ಪ, ನಿನ್ನ ಪಾಲಿನ ಯಮ. ಅಮ್ಮ, ಏನು ಮಾತಾಡ್ತೀನಿ ನೀನು? ಹೌದಪ್ಪ ಮಾಂತೇಶ, ನೀನು ಮಾಡಿದ ತಪ್ಪು ನಮ್ಮ ಮೊದಲೇ ತಿಳಿದಿದೆ. ಅದಕ್ಕಾಗಿ ನಿಮ್ಮ ತಂದೆಯವರು ನನಗೆ ಹೇಳಿ ಹೋಗಿದ್ದಾರಪ್ಪ, ಏನಮ್ಮ? ನೀನು ಬದುಕಬಾರದಿತ್ತು. ಅದಕ್ಕಾಗಿ ನೀನು ಕುಡಿದಿರುವ ಹಾಲಿನಲ್ಲಿ ವಿಷ ಹಾಕಿದ್ದೇನೆ. ನಿನ್ನ ಹಾಲಿನ ನಾನೇ ಯಮ. ಹೆತ್ತವರ ಹಾಲು ವಿಷವಾಯಿತು. ವಿಷವಾಯಿತು. ಅಮ್ಮ, ಅಮ್ಮ, ಅಳ್ಬೇಡಮ್ಮ. ನನ್ನಂತ ಪಾಪಿ ಮಗ ಇನ್ನು ಯಾರ ಹುಟ್ಟಲು ಹುಟ್ಟಬಾರ್ದಮ್ಮ. ಆ ಶಿಕ್ಷಣ ಆಗ್ಬೇಕಾಗಿತ್ತು. ಆದ್ರೂ ಅಮ್ಮ, ನನ್ನೊಂದು ಮದುವೆ ಮಾಡಿಸ್ಬಿಟ್ಟಿದ್ರೆ ಹಿಂದಿ ಜೊತೆ ಆರಾಮಾಗಿರ್ತಿದ್ದೆ. ನನಗೆ ಒಂದು ಬಾರಿ ಕ್ಷಮೆ ಇರ್ತದಮ್ಮ, ನನಗೆ ಕ್ಷಮಿಸ್ಬೇಕಾಗಿತ್ತಲ್ಲಮ್ಮ. ಅಮ್ಮ,
ಮೊದಲೆಲ್ಲ ಹೇಳ್ತಿದ್ರು ನಿಮ್ಮ ತಂದೆ ಮಾಡಿದ ತಪ್ಪು ನಿಮ್ಮ ಮಗನಿಗೆ ಹೋಗುತ್ತೆ ಅಂತ. ಅದಕ್ಕೆ ನೀನು ಹೇಳಿದ್ರು ನಾನು ಮಾಡಿದ ತಪ್ಪು ಮೊಮ್ಮಕ್ಕಳಿಗೆ ಹೋಗುತ್ತೆ. ನಾನು ಮಾಡಿದ ತಪ್ಪು ನಾನೇ ತಿಳ್ಬೇಕು. ನಾನು ಮಾಡಿದ ತಪ್ಪು ನಾನೇ ತಿಳ್ಬೇಕು. ಏನಾದರೂ ಮಾತಾಡೆ ಮಾತೇವಿ. ನನ್ನ ಮಗ ಮಲಗಿದ್ದಾನೆ. ನೋಡಿ ಅಲ್ಲಿ ಮಲಗಿದ್ದಾನೆ. ಅಮ್ಮ ನಾನು ಮಲಗ್ತೀನಮ್ಮ. ನಿನಗೆ ಸಮಾಧಾನವಾಯಿತು ಅಂದರೆ ನನ್ನ ಮನಸ್ಸಿಗೆ ತೃಪ್ತಿ ಆಯಿತಲ್ರಿ? ಮಾದೇವಿ, ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಒಂದು ವೇಳೆ ಏನಾದರೂ ಈ ವಿಚಾರ ಊರು ಜನರಿಗೆ ಗೊತ್ತಾಗೋಗ್ಬಿಟ್ರೆ ಊರು ಜನ ಎಲ್ಲ ನಮ್ಮ ಮನೆ ಬರೋದು ಬಂದು ಬಿಡ್ತಾರೆ. ಅದಕ್ಕೆ ಯಾರಿಗೂ ಗೊತ್ತಾಗೋದು ಬೇಡ. ನೀವು ಸಂಸ್ಕಾರ ಮಾಡಿ ಮುಗಿಸ್ಬಿಡೋಣ.
ಯಾಕೋ ಇವತ್ತು ನಿಮ್ಮ ಪಾದಕ್ಕೆ ಹಾಡಿ ಹಚ್ಚಬೇಕು ಅಂತ ಆಸೆ. ಪಾದ ಜೋಡಿಸ್ತಿರ್ತೀರಾ, ಆಶೀರ್ವಾದ ಮಾಡಿ. ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ? ಯಾಕೆ ಒಂದೇ ನನ್ನ ಜೀವನದ ಜೊತೆಯಲ್ಲಿ ಜೀವನ ಮಾಡೋದು ನೀವು ಮನಸ್ಸಿಲ್ವಾ? ಅಥವಾ ನಾನು ಮಾಡಿದ ಕೆಲಸ ನಿನ್ನ ಕಣ್ಣಿಗೆ ಅಪರಾಧ ಕಾಣುತ್ತೆ? ಒಂದು ವೇಳೆ ನಾನು ಮಾಡಿದ ಅಪರಾಧವಾದ್ರೆ ಅಪರಾಧ ಅಂತ ಹೇಳ್ಬಿಡು. ಅಪರಾಧ ಅಂತ ಹೇಳಿದ್ರೆ ಅವನು ಹೋದ ಜಾಗಕ್ಕೆ ನಾವು ಹೊರಟು ಹಾಗೆ ತಂದ್ಬಿಡ್ರಿ. ನೀವು ನ್ಯಾಯಕ್ಕಾಗಿ ಬದುಕಿ ಉಳಿದವರು. ಈ ಮನೆತನದ ಮರ್ಯಾದೆಗಾಗಿ ನೀವು ತ್ಯಾಗ ಮಾಡಿದವರು. ನನ್ನ ಮಗನಿಗೆ ವಿಷ ಕೊಡಿಸುವಾಗ ನನ್ನ ಹೃದಯ ಎಷ್ಟೊಂದು ಕಠೋರವಾಗಿರಬೇಕು. ನೀವೇನು ಚಿಂತೆ ಮಾಡ್ಬಿಡಿ. ನೋಡಿ, ಎಲ್ಲ ಮುಗಿದೋಯ್ತು. ಎಲ್ಲ ಮುಗಿದೋಯ್ತ್ರಿ. ಎಲ್ಲ ಮುಗಿದೋಯ್ತು. ನೋಡಿ, ನಾನು ಸತ್ವರ ಈ ಮನೆತನದ ಮರ್ಯಾದೆನೂ ಉಳಿಯಿತು. ನನ್ನ ಮಗನಿಗೆ ಹಾಲು ಕುಡಿಸುವಾಗ ಅದರ ಅರ್ಧ ಭಾಗದಷ್ಟು ನಾನು ಕುಡಿದರೆ ಎಂಥ ಕೆಲಸ ಮಾಡುತ್ತೆ ಮದುವೆ. ನಿನ್ನನ್ನು ನಾನು ಕಳ್ಕೊಂಡಿಲ್ಲ ಮದುವೆ. ನಿನ್ನನ್ನು ಕಳ್ಕೊಂಡು ಬದುಕೋ ಶಕ್ತಿನೂ ನನಗಿಲ್ಲ ಮದುವೆ. ಇಲ್ಲ, ನಿನ್ನನ್ನು ಕಳ್ಕೊಳ್ಳಲ್ಲ, ನಿನ್ನನ್ನು ಉಳಿಸ್ಕೊಂಡಿದ್ದೀನಿ.